ಯಾಕೆ ಮದ್ವೆ ಕ್ಯಾನ್ಸಲ್ ಆಯ್ತು ಅಂತ ಹೋಗೋದು ಹೊರಟಿಲ್ಲ ಅದಕ್ಕೆ ಕ್ಯಾನ್ಸಲ್ ಆಗೈತಿ. ಹಲೋ ಕ್ಯೂಟೀಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಲಿಪ್ಸ್ ನೋಡಿ ಗಾಬರಿ ಆಗ್ಬೇಡ್ರಿ. ಈಕೆ ಅಕ್ಕ ಭಾಳ ಜನ ಹೇಳ್ತೀರಿ ಅಕ್ಕ ಸಿಗರೇಟ್ ಕಡಿಮೆ ಕುಡಿ ನಿಂದ ಲಿಪ್ಸ್ ಹಂಗಾಗ್ಯಾವ ಅಂತ. ಬಟ್ ಗೈಸ್ ಅದು ಅಂತ ಇಂತದ ನಂದು ಒಂದು ಸ್ವಲ್ಪ ಅಲರ್ಜಿ ಐತಿ. ಬಿಸಿಲೇ ಒಂದು ಸ್ವಲ್ಪ ನನಗೆ ಅದು ಅಲರ್ಜಿಟಿಕ್ ಆಗತ್ತೆ, ನನ್ನ ಲಿಪ್ಸಿಗೆ ಎಫೆಕ್ಟ್ ಆಗತ್ತೆ. ಸೊ ಅದರದ್ದು ಐತದು. ಸೊ ಅದನ್ನು ಬಿಡ್ರಿ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ, ನಾನು ನನ್ನ ಫ್ರೆಂಡ್ ಸಬ್ಯಾನ್ ಮದ್ವಿಗೆ ಬೆಂಗಳೂರಿಂದ ಬೆಳಗಾವಿಗೆ ಹೊಂಟೀನಿ. ಲಾಸ್ಟ್ ಟೈಮ್ ನೀವು ನನ್ನ ಫ್ರೆಂಡ್ ಮೇಘಾನ್ ಮದ್ವಿ ಆಲ್ರೆಡಿ ನೋಡಿರಿ, ಹೆಂಗೈತಂತ. ನೋಡಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಇರತ್ತ, ಹೋಗಿ ಚೆಕ್ ಮಾಡ್ರಿ. ಆಕ್ಚುಲಿ ಮಸ್ತ್ ಐತಿ. ಈಗಿನ ಸಬ್ಯಾನ್ ಮದ್ವೆ ಹೆಂಗಾಗತ್ತೆ ಅನ್ನೋದು ನನಗೆ ನೋಡೋದೈತಿ. ಸೊ ಆ ಮದ್ವಿರಾಗ ನಾನು ನಿಮಗೂ ಇನ್ವಾಲ್ವ್ ಮಾಡ್ಬೇಕಂತ ಅನ್ಕೊಂಡಿನಿ. ಸೊ ಹೋಗೋಣ ಅಂತ. ಇವಾಗ ಆಲ್ರೆಡಿ ಟೈಮ್ ಐತಲ್ಲ 9:15 ಆಗೈತಿ. ಸೊ ನನ್ನ ಬಸ್ 9:30 ಇತ್ತೆ, ಬಟ್ ಅದು ಡಿಲೇ ಆಗಿ 10 o'clock. ಬೆಂಗಳೂರು ಟ್ರಾಫಿಕ್ ನಿಮ್ಗೆ ಗೊತ್ತೇ ಅಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಟ್ರಾಫಿಕ್ ಸಂಬಂಧ ನಂದು ಹಾಫ್ ಆನ್ ಅವರ್ ಲೇಟ್ ಆಗೈತೆ ಬಸ್. ಸೊ ಬಸ್ದಿಂದ ನಾವು ಬೆಳಗಾವಿಗೆ ಹೋಗೋಣ. ಅಲ್ಲಿಂದ ಏನೇನು ಜರ್ನಿ ಇರತ್ತೆ ಎಲ್ಲಾನು ಡೀಟೇಲ್ನಾಗ ಹೇಳ್ತೀನಿ. ಎಸ್ಪೆಷಲಿ ಈ ವ್ಲಾಗ್ನಾಗ ಇದು ಸಬ್ಯಾನ್ ಮದ್ವಿ ಸ್ವಲ್ಪ ಸ್ಪೆಷಲ್ ಐತಿ. ಯಾಕಂತಂದ್ರೆ ಇದು ಪ್ಯೂರ್ ಲವ್ ಮ್ಯಾರೇಜ್. ಎಸ್, ಯು ಹರ್ಡ್ ರೈಟ್ ಗೈಸ್, ಇದು ಪ್ಯೂರ್ ಲವ್ ಮ್ಯಾರೇಜ್ ಐತಿ. ನನ್ನ ಫ್ರೆಂಡ್ ಸರ್ಕಲ್ನಾಗ ನಾವು ಎಷ್ಟು ಜನ ಅದೀವಿ, ಎಲ್ಲರೂ ಎಕ್ಸೈಟೆಡ್ ಆಗಿಬಿಟ್ಟೇವಿ. ಯಾಕಂತಂದ್ರೆ ನಮ್ಮ ಗ್ರೂಪ್ನಾಗೆ ಈಗ ಆಲ್ರೆಡಿ ಒಂದು 3-4 ಜನ ಮದ್ವೆ ಆಗೈತಿ. ಸೊ ಈಗ ನೆಕ್ಸ್ಟ್ ಇರೋದೇ ಇವ್ರದ. ಹುಡುಗಿನೂ ನಮ್ಮಕ್ಕಿನೇ, ಹುಡುಗಾನು ನಮ್ಮವನೇ. ಯಾರ ಕಡೆಯಿಂದ ಹೋಗ್ಬೇಕನ್ನೋದು ಫುಲ್ ಡೌಟ್ ಐತಿ. ಆಗೋದೆಲ್ಲ ನಡೀತೈತೆ ಹಂಗೆ. ಸೊ ಇವ್ರ ಲವ್ ಸ್ಟೋರಿ ಅವ್ರ ಕಡೆಯಿಂದ ಕೇಳೋಣ ಅಂತ ಬರ್ರಿ ಜರ್ನಿ ಮಾಡ್ಕೋತ. 7 ಗಂಟೆ ಆಗೈತಿ. ನಾನು ಮತ್ತೆ ಕಾವೇರಿ ಧಾರವಾಡ ವಾಶ್ರೂಮ್ ಹುಡುಕಾಗದೆ ನಮಗೆ ಸಿಗೋದು. ಫೈನಲಿ ನಾವು ವಾಶ್ರೂಮಿಗೆ ಹೋಗಿ ಬಸ್ ಬಿಟ್ಟಿದ್ವಿ. ಒಂಥರ ನಮ್ಮ ಕಾವೇರಿಗೆ ಮಜಾ ಬರತೈತಿ. ವಾಶ್ರೂಮಿಗೆ ಹೋಗಿ ಬಂದೀವಿ. ಯಾಕಂದ್ರೆ ಅಕ್ಕಿ ರಾತ್ರಿಯಿಂದ ವೇಟ್ ಮಾಡತ್ತಿದ್ಲ, ಯಾವಾಗ ನಿಲ್ಲಿಸ್ತಾರಂತ. ಸೊ ನಾವು ಇವಾಗ ಧಾರವಾಡ ಹುಬ್ಬಳ್ಳಿದಿಂದ ಬಿಡಾತೀವಿ. ನಮ್ದು ಪ್ಲಾನ್ ಫುಲ್ ಕ್ಯಾನ್ಸಲ್ ಆಯ್ತು ಮದ್ವೆಗೆ ಹೋಗೋದು. ಸ್ವಲ್ಪ ಗಡಿಬಿಡಿ ಆಯ್ತು ನಮ್ದೆಲ್ಲ. ಸೊ ನಾವು ಮದ್ವೆಗೆ ಹೊಂಟಿಲ್ಲ, ಬಟ್ ಇಲ್ಲಿ ಒಂದು ಮೇಘ ಅವ್ರ ಮಮ್ಮಿಗೆ ನೀವು ಆಲ್ರೆಡಿ ಲಾಸ್ಟ್ ಬ್ಲಾಗ್ ನೋಡಿರ್ತೀವಿ. ಅವ್ರದ್ದು ಒಂದು ಫಂಕ್ಷನ್ ಐತಿ, ಅಲ್ಲಿ ಹೋಗ್ತೀವಿ. ಅಲ್ಲಿ ಮಸ್ತ್ ಅಡುಗೆ ಮಾಡ್ಯಾರ, ನಿಮ್ಗೆ ಅದನ್ನು ತೋರಿಸ್ತೀವಿ ಅಂತ. ಇದು ಮಸ್ತಾಗಿ ಜುಣ್ಕದ ವಡಿ, ರೈಸ್ ಫುಲ್ ಬಾಕ್ಸ್ ಐತಿ. ಆಮೇಲೆ ಒಂದು ಕೊಬ್ಬರಿ ಸಾಂಬಾರು ಐತಿ, ಮತ್ತು ಇಲ್ಲಿನ ಸಾಂಬಾರು ಐತಿ, ಅದನ್ನು ಪ್ಯಾಕ್ ಮಾಡ್ಯಾರ. ಇಲ್ಲಿ ಚನಾ ದಾಲ್ ಅಂತೇವಲ್ಲ, ಸೊ ಅದನ್ನು ಐತಿ. ಮತ್ತು ಇಲ್ಲಿ ಬಾಕ್ಸ್ನಾಗೆಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಾರ. ಸೊ ಇದ್ರೊಳಗಿನ ರೈಸ್ ತೆಗೆದಿಟ್ಟಾರ. ಸೊ ಎಲ್ಲ ಪ್ಯಾಕ್ಡ್. ಕೇಳೋಣ, ಯಾಕೆ ಮದ್ವೆ ಕ್ಯಾನ್ಸಲ್ ಆಯ್ತು ಅಂತ ಹೋಗೋದು ಹೇಳ್ಕಾಬೇಡಿ. ಹೊರಟಿಲ್ಲ ಅದಕ್ಕೆ ಕ್ಯಾನ್ಸಲ್ ಆಗೈತಿ. ಅಲ್ಲ, ಏನು ರೀಸನ್ ಐತಿ ನಿಂದ ಕ್ಯಾನ್ಸಲ್ ಮಾಡಿದ? ಮದ್ವೆ ಡ್ರೆಸ್ ಹಾಕೊಂಡು ಕೂತಿಲ್ಲ. ಮದ್ವೆ ಡ್ರೆಸ್ ಏನಲ್ಲ ಈಗ. ಬಟ್ ನಾನಂತೂ ಫುಲ್ ಸಿಂಪಲ್ ನಂದಿದೆ ಮದ್ವೆ ಡ್ರೆಸ್. ಹಾಂ ರೀ ಆಂಟಿ, ಹಾಂ ಆಯ್ತು ರೀ ಆಂಟಿ. ಓಕೆ, ನಾನು ಮುಂದೆ ರೆಡಿಯಾಗಿ ನಿಮಗೆ ಏನೇನು ಮಾಡ್ತೀವಿ ಇವತ್ತಂತ ತೋರಿಸ್ತೀವಿ. ಬಟ್ ಮದ್ವೆ ಕ್ಯಾನ್ಸಲ್. ನಾನು ಫುಲ್ ಮಸ್ತಾಗೆ ನಾನು ಮದ್ವೆ ಒಳಗೆ ಹಿಂಗೆ ರೆಡಿ ಆಗ್ಬೇಕಂದಿತ್ತು. ಸೊ ಮತ್ತು ಆ ಗೆಟಪ್ ನಾನು ಹೆದಕ್ಕೆ ನೆನಪು ಹಾರಲಿ ಅಂತ ನಾನು ಮಸ್ತಿಗೆ ರೆಡಿ ಆದೆ. ಇಲ್ಲೂ ಭಾಳ ಕೆಟ್ಟ ಬಿಸಿಲು ಐತಿ. ಸೊ ನಾವೀಗ ಮೇಘಾ ಅವ್ರದ್ದು ಅತ್ತಿದ ಮನಿದು ಸ್ಲ್ಯಾಬ್ ಏನೋ ಹಾಕಾಕತ್ತಾರಂತ. ಶಿಸ್ತಿಗೆ ಅಡುಗೆ ಮಾಡ್ಯಾರ. ನಿಮ್ಗೆ ಆಲ್ರೆಡಿ ಬರೀ ತಿನ್ನಕ್ಕೆ ಹೋಗ್ತಾಳಿಕೆ ಅಂದ್ರು ಎಲ್ಲಿ ಹೋದ್ರು. ಹಾಂ, ಟೇಸ್ಟಿ ಫುಡ್ ಇರ್ತೈತೆ, ತಿನ್ನೋದಲ್ಲ. ರೊಟ್ಟಿ ಜುಣಕ ಹಿಂಗೆ ಮಸ್ತ್ ಐತಲ್ಲ, ಆಲ್ರೆಡಿ ನೀವು ನೋಡಿರಿ. ಅದನ್ನು ತಿನ್ಬೇಕಂತೈತಿ. ಸೊ ಸ್ಲ್ಯಾಬ್ ಬಿದ್ದ ಮೇಲೆ ನಾವು ತಿನ್ಬೇಕು. ಮದುವೆ ಅಂತೂ ಹೆಂಗಾದ್ರೂ ಕ್ಯಾನ್ಸಲ್ ಆಗೈತಿ. ಬಟ್ ನಾನಂತೂ ಮದ್ವೆ ಇದೇ ಡ್ರೆಸ್ ನನ್ನ ಮದುವೆ ಐತೆ, ಅದನ್ನೇ ಹಾಕೊಂಡು ಹೊಂಟೀನಿ. ಅಲ್ಲಿ ಹೇಳು. सांसों पे मोहब्बत लिख दे, होठों पे मोहब्बत लिख दे, कहता है दिल दीवाना। उंगली पकड़ के तूने चलना सिखाया था ना, दहलीज ऊंची है ये पार करा दे। बाबा मैं तेरी मलिका, टुकड़ा हूँ तेरे दिल का, एक बार फिर से दहलीज पार करा दे। इतने दिल में जिया प्यार जिया, अब तो जीना
ಆರಾಮದಿಲ್ಲ ಯಾವಾಗ ಬಂದ್ವ ಸೌಕ ಇರೋಗ ಭಾಳ ಕೆಟ್ಟ ಬಿಸಿಲೈತಿ. ಅದಕ್ಕೆ ನಾನು ಮತ್ತು ಕಾವೇರಿ ಮೇಡಮ್ ಇಬ್ಬರು ಬಂದು ಇಲ್ಲಿ ರೆಸ್ಟ್ ಮಾಡತ್ತೇವೆ ವಾಪಸ್. ಭಾಳ ಅಂದ್ರೆ ಭಾಳ ಬಿಸಿಲೈತಿ. ಅಲ್ಲಿ ಸ್ಲ್ಯಾಬ್ ಹಾಕಕತ್ತಿದ್ರೆ ನಾವು ಸ್ವಲ್ಪ ಹಿಂಗೆ ಒಂದು 2 ನಿಮಿಷ 5 ನಿಮಿಷ ನಿಂತು ಬಂದ್ಬಿಟ್ವಿ. ಇವಾಗ ನಮ್ಮ ಫ್ರೆಂಡ್ ಮೇಘಾ ಬರತ್ತಾಳು. ಆಕಿನ ಮನ್ಯಾಗ ನಾವು ವೇಟ್ ಮಾಡತ್ತೇವೆ. ಆಕಿ ಬಂದಾಗ ಆಕಿನ ರಿಯಾಕ್ಷನ್ ನೋಡೋಣ ಅಂತ. ಫಸ್ಟ್ ಟೈಮ್ ಆಕಿನ ಮದ್ವೆ ಆದಮೇಲೆ ಅವ್ರದ್ದು ತವ್ರ ಮನೆಗೆ ಬರ್ತಾಳ ಅಂತ ಅನ್ಕೋತೀನಿ. ಆಕಿನ ಮದುವೆದಲ್ಲಿ ವ್ಲಾಗ್ ನಾನು ಆಲ್ರೆಡಿ ಮಾಡೀನಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ, ನೀವು ಹೋಗಿ ಚೆಕ್ ಮಾಡಿರಿ. ಈಗ ಮೇಗಿನ ವೇಷಭೂಷಣಗಳನ್ನು ನೋಡೋಣ ಅಂತ. ನಾವು ಸೀರೆ ಹಾಕೊಂಡಿರ್ತಾಳೋ ಡ್ರೆಸ್ ಹಾಕೊಂಡಿರ್ತಾಳೋ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ಏನು ಮಾಡತ್ತಿ? ಈಗ ಶುಭಮಿಗೆ ತೋರಿಸ್ತೀನಿ ನೋಡ್ರಿ, ಅವ್ನು ವರ್ಕ್ ಫ್ರಮ್ ಹೋಮ್ ಹೆಂಗೆ ಮಾಡತ್ತಾನ ಅಂತ. ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ನೆಕ್ಸ್ಟ್ ಡೇ. ಬೆಳಗ್ಗೆ ಎಲ್ಲರೂ ಅವ್ರವ್ರ ಅಂಗಡಿ ಮುಂದೆ ಕಸ ಹುಡುಗುದು ಫುಲ್ ಎಲ್ಲರೂ ರೆಡಿ ಮಾಡ್ಲಿಕತ್ತಾರ. ಆಲ್ರೆಡಿ ಇಲ್ಲೇನೋ ದೇವಸ್ಥಾನ ಪೂಜೆ ಗೀಜೆ ಮಾಡತ್ತಾರ. ಇಲ್ಲಿ ನ್ಯೂಸ್ ಎಲ್ಲ ಬರೀತಾರ ಅನ್ಕೋತೀನಿ ಇವ್ರ ಏರಿಯಾನವ್ರ. ಇಲ್ಲಿ ಜಾಸ್ತಿ ನೀವು ಹಂಚಿನ ಮನೆ ನೋಡಕ್ಕೆ ನಿಮಗೆ ಸಿಗತ್ತೆ. ಯಾಕಂತಂದ್ರೆ ಬೆಳಗಾವಿನಾಗ ಮಳೆಗಾಲ ಒಳಗೆ ಭಾಳಷ್ಟು ಮಳೆ ಬರುತ್ತೆ. ಇಲ್ಲಿ ಗಲ್ಲಿನ ಎಕ್ಸ್ಪ್ಲೋರ್ ಮಾಡತ್ತೀನಿ ನಾನು. ಬೆಳಿಗ್ಗೆ ಹಾಲು ತೊಗೊಳತ್ತಾರ ಎಲ್ಲರೂ. ನಾವಿವಾಗ ಮಾವಿನ ಹಣ್ಣು ತೊಗೊಳಕ್ಕೆ ಬಂದೀವಿ. ಇಲ್ಲಿಂತ್ರ ಒಂದು ಶಿಕರಣೆ ಅಂತೀವಲ್ಲ ಅದನ್ನು ಮಾಡ್ಬೇಕಂತ ಪ್ಲ್ಯಾನ್ ಐತಿ. ಸೊ ಇಲ್ಲೇ ತೊಗೊಳಕತ್ತೀವಿ. ರಿಸೆಪ್ಷನ್ ಡೇ ಫಸ್ಟ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಡಿಮಾರ್ಟಿಗೆ ಹೋಗ್ತೀನಿ. ಮುಂದೆ ಏನೇನಾಗ್ತೈತಿ ಇವತ್ತು ಫ್ಲಾಪ್ ಆಗಬಾರ್ದಂತ ಅಷ್ಟೇ ಎಕ್ಸ್ಪೆಕ್ಟ್ ಮಾಡತ್ತೀನಿ. ಆಗಲ್ಲ ಅನ್ಕೋತೀನಿ, ನಿಮಗೂ ತೋರಿಸ್ತಿರ್ತೇನೆ. ಡಿಮಾರ್ಟಿಗೆ ಹೋಗಿಂತ ಫಸ್ಟ್ ನಾವು ಒಂದು ಸ್ವಲ್ಪ ಲಂಚ್ ಮಾಡಬೇಕಂತ ಹೊರಗಡೆ ಹೋಗಿದ್ವಿ ಬೆಳಗಾವಿನಾಗ. ಅಲ್ ಬಹಾರ್ ಅನ್ನೋ ಒಂದು ರೆಸ್ಟೋರೆಂಟಿಗೆ. ಅಲ್ಲಿ ನಂದೊಂದು ಫ್ಯಾನ್ ಅನ್ಕೋಬೋದು ನೀವು ಸಿಕ್ಕಿದ್ರು. ಸೊ ಅವ್ರ ಕಡೆ ಫೋಟೋ ತೆಗೆಸ್ಕೊಳತ್ತಿದ್ರು. ಸೊ ಒಂದು ದೃಶ್ಯ ನೋಡ್ಬೋದು ನೀವು. ಜೊತೆ ಸೈಯದ್ ಅದಾರ, ಗೌರ್ಮೆಂಟ್ ವರ್ಕರ್. ಒಂದು ಸ್ವಲ್ಪ ನಮ್ಮ ಜೊತೆ ಗೌರ್ಮೆಂಟ್ ವರ್ಕರ್ ಹಂಗಿರಲ್ಲ, ಒಂದು ಸ್ವಲ್ಪ ಮಜಾಕ್ ಮಸ್ತಿ ಮಾಡ್ತಿದ್ದ. ನೀವು ಆಲ್ರೆಡಿ ಬೇರೆ ವ್ಲಾಗ್ಸ್ನಾಗ ನೋಡಿರ್ಬೇಕು. ಇವಾಗ ಡಿಮಾರ್ಟಿಗೆ ಬಂದೀವಿ ಬೆಳಗಾವಿಗೆ. ಒಳಗಡೆ ಶಾಪಿಂಗ್ ಇವ್ದೇ ಇದು ಮಾಡಕ್ಕೆ ಹೋಗ್ಬೇಕು. ಖಾಲಿ ಬಾಸ್ಕೆಟ್ಲಿ ಶಾಪಿಂಗ್ ರೆಡಿ ಐತಿ. ವಿಚಾರ ಮಾಡತ್ತಾನ ಏನು ತಗೊಳ್ಳಿ ಏನು ಬಿಡಲಿ ಅಂತ. ಬರ್ರಿ ಹುಡುಗಿಯರು ಹಂಗೆ ಫುಲ್ ಬಾಡಿ ಕೇರ್ ಮಾಡ್ಕೊಳ್ಳೋದು, ಸ್ಕಿನ್ ಕೇರ್ ಮಾಡೋದು ಇದು ಸಯ್ಯದಿಂದ ಇನ್ನೂ ಶಾಪಿಂಗ್ ಮುಗ್ದಿಲ್ಲ. ನನಗಂತೂ ಸಾಕಾಯ್ತು. ಸೊ ನಾನು ಬಂದು ವಾಪಸ್ ಕೂತ್ಬಿಟ್ಟೀನಿ. ಅವ್ನು ಏನು ಶಾಪಿಂಗ್ ತಗೊಳತ್ತಾನೋ ಏನು, ಒಂದು ಫೋನ್ ಪೇ ಒಂದು ತಗೊಳತಿಲ್ಲ. ಸೊ ಅದಕ್ಕೊಂದು ಲೇಟ್ ಆಗ್ಬಿಟ್ಟೈತಿ. ये अजंता की मूरत कोई जिस्म जैसे